KD ದ ಡೆವಿಲ್ ರಿವ್ಯೂ ಸ್ವಲ್ಪ ಲೇಟ್ ಆಯ್ತು ಅಂತ ಅನ್ಕೊಂತೀನಿ. ಸ್ವಲ್ಪ ಇಲ್ಲಿ ರಿಲೀಸ್ ಆಗೋದು ತಡ ಆಗಿದ್ದ ಕಾರಣ ಸ್ವಲ್ಪ ಲೇಟ್ ಆಗಿದೆ. ಮೂವಿ ನೋಡ್ಕೊಂಡು ಬಂದಿದ್ದು ಲೇಟೆ, ರಿವ್ಯೂ ಮಾಡ್ತಾ ಇರೋದೇ ಲೇಟೆ. ಇರ್ಲಿ, ನನಗೆ ಮೂವಿ ಹೆಂಗೆಲ್ಲ ಇತ್ತು, ಏನೇನೆಲ್ಲ ಇತ್ತು, ನಮ್ಮ ಕಿಚ್ಚ ಸುದೀಪ್ ಅವರು ಕಾಲ ಭೈರವನಾಗಿ ಹೆಂಗೆ ಅಬ್ಬರಿಸಿದ್ರು ಎಲ್ಲವನ್ನು ನಾನು ಡೀಟೇಲ್ ಆಗಿ ಹೇಳೋಕೆ ಪ್ರಯತ್ನ ಪಡ್ತೀನಿ. ಅಂದಂಗೆ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅನ್ನೋದು ನೆಕ್ಸ್ಟ್ ಮ್ಯಾಟ್ರು. ನನಗೆ ಏನ್ ಅನ್ನಿಸ್ತು ಅನ್ನೋದನ್ನ ಮಾತ್ರನೇ ಹೇಳ್ತೀನಿ. ಅದನ್ನ ನನ್ನ ಅಭಿಪ್ರಾಯವನ್ನ ಕೇಳೋದಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಲ್ಲ ಅಂತಂದ್ರೆ ಈಗ್ಲೇನೆ ವಿಡಿಯೋನ ಸ್ಕಿಪ್ ಅನ್ನ ಮಾಡ್ಕೊಂಡು ಹೊರಟೋಗಿ. ನಂಗೆ ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳ್ಕೊಂತೀನಿ. ನಂಗೆ ಈಗ ಮೂವಿಯ ಕಡೆಗೆ ರಿವ್ಯೂ ಕಡೆಗೆ ಬರೋಣ. ನಂಗೆ ಮೂವಿ ಬಂದ್ಬಿಟ್ಟು 1970ರ ದಶಕಕ್ಕೆ ಅಂದ್ರೆ 1970ರ ಇಸ್ವಿಗೆ ಹೊರಟೋಗುತ್ತೆ. ಅಲ್ಲಿ ಕಾಳಿ ಅಂತ ಒಬ್ಬ ಅಂದ್ರೆ ಹುಡುಗ ಇರ್ತಾನೆ. ಅವನ ಪಾಡಿಗೆ ಅವನ ಕೆಲಸ, ಅವನು ಯಾರ ತಂಟೆಗೂ ಹೋಗ್ತಾನೆ, ಅವನ ಪಾಡಿಗೆ ಅವನು ಇರ್ತಾನೆ. ಅದಾದ್ಮೇಲೆ ಅವನ ಜೀವನದಲ್ಲಿ ಇದ್ದಕ್ಕಿದ್ದಂಗೆನೆ ಏನೋ ಒಂದು ಟ್ವಿಸ್ಟ್ ಬರುತ್ತೆ. ಆ ಟ್ವಿಸ್ಟ್ ಏನಿದೆ, ಅದೇ ಪರ್ಪಸ್, ಅವನು ರೌಡಿಸಮ್ಗೆ ಇಳಿಬೇಕಾದಂತ ಕಾರಣ ಏನ್ ಕೊಟ್ಟಿದ್ದಾರೆ ಪ್ರೇಮ್ ಅವರು, ತುಂಬಾನೇ ಚೆನ್ನಾಗಿತ್ತು. ಅಲ್ಲಿ ಏನೋ ಒಂದು ರೀತಿಯಾದಂತ ಒಂದು ಫೀಲ್ ಕೊಡ್ತು ಅನ್ನೋ ರೀತಿ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಕೂಡ, ತುಂಬಾನೇ ಚೆನ್ನಾಗೂ ಇತ್ತು ಕೂಡ. ಅಂದಂಗೆ ಧ್ರುವ ಸರ್ಜಾ ಅವರ ಪರ್ಫಾರ್ಮೆನ್ಸ್ ಏನಿದೆ ಅದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಅವರು ಪೊಗರು ಮತ್ತೆ ಮಾರ್ಟಿನ್ ಏನಿತ್ತು, ಅವರ ತುಂಬಾನೇ ಒಂದು ಜರ್ನಿ, ಅವ್ರು ಮಾಡ್ತಾ ಇದ್ದಂತ ಜರ್ನಿನ ಅಳಗಾಡಿಸ್ಬಿಟ್ಟಿತ್ತು, ಅಂದ್ರೆ ಹಿಂದಕ್ಕೆ ತಳ್ಳಿತ್ತು. ಅದ್ದೂರಿ ಬಹದ್ದೂರ್ ಭರ್ಜರಿಲೆಲ್ಲ ಅವ್ರು ಒಂದು ಮಟ್ಟದ ಎಕ್ಸ್ಪೆಕ್ಟೇಷನ್ ಮೂಡಿಸಿ ಅದಕ್ಕೆ ತಕ್ಕಂತ ರೀಚ್ ಅನ್ನ ಮಾಡಿದ್ರು. ಆದ್ರೆ ಈ ಪೊಗರು ಮತ್ತೆ ಮಾರ್ಟಿನಲ್ಲಿ ಸ್ವಲ್ಪ ಎಡವಿದ್ರು. ಬಟ್ ಇಲ್ಲಿ ಆ ಕೆಲಸವನ್ನ ಇವರು ಮಾಡಿಲ್ಲ. ತುಂಬಾನೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಅದರಲ್ಲೂ ರೇಷ್ಮಾ ರಾಣೆ ಅವರಂತೂ ಎನರ್ಜಿ ಅಂತೂ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ರಮೇಶ್ ಅರವಿಂದ್ ಅವರು ಧರ್ಮನ ಪಾತ್ರದಲ್ಲಿ ಒಂದು ವಿಭಿನ್ನ ಹಿಂದೆಂದೂ ಕಂಡಿರದ ಒಂದು ಪಾತ್ರವನ್ನ ಮಾಡಿದ್ದಾರೆ. ಅವ್ರನ್ನ ಬರೀ ನಾವು ಲವರ್ ಬಾಯ್ ಆಗಿ ನೋಡಿರೋದು, ಅದಾದ್ಮೇಲೆ ಪತ್ತೆದಾರಿಯಲ್ಲಿ ನೋಡಿರ್ಬೋದು ಅಷ್ಟೇನೆ. ಅದ್ ಬಿಟ್ರೆ ಇಲ್ಲಿ ತುಂಬಾನೇ ವಿಭಿನ್ನವಾದಂತ ಒಂದು ಕ್ಯಾರೆಕ್ಟರ್ ನ ತೋರಿಸಿದ್ದಾರೆ. ಅದ್ ಬಿಟ್ರೆ ಸತ್ಯವತಿಯಾಗಿ ಶಿಲ್ಪಾ ಶೆಟ್ಟಿ ಅವರು ಒಬ್ಬೊಬ್ಬ ಏನಿವಮ್ಮ ಅಷ್ಟೊಂದು ಮಾಸ್ ಆಗಿ ಕಾಣಿಸ್ತಾಳೆ ಅಂತ ಅನ್ಸ್ಬಿಡುತ್ತೆ. ಆ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೇಕಾದ್ರೆ ಅಂದ್ರೆ ತುಂಬಾನೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಇವರು. ಅದ್ರಲ್ಲೂ ದಕ್ಕದೇವ್ ಅವರು ಇದ್ದಾರೆ ಗುರುವೆ, ಅದೇನ್ ಪರ್ಫಾರ್ಮೆನ್ಸ್ ಆ ಗುರುವೆ. ತುಂಬಾ ಅಂದ್ರೆ 2022ರಲ್ಲಿ ರಿಲೀಸ್ ಆದಂತ KGF ಚಾಪ್ಟರ್ 2 ಆದ್ಮೇಲೆ ನೋಡುತ್ತಾ ಇರುವಂತ ಬೆಸ್ಟ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಅವರ ಕ್ರೂರತ್ವ ಏನಿದೆ ಇಲ್ಲಿ ಪೀಕಲ್ಲಿ ತುಂಬಾ ಸಖತ್ತಾಗಿ ಇಳಿಸಿದ್ದಾರೆ ಅಂತ ಅನ್ಸುತ್ತೆ. ಅವ್ ಯಾವ್ಯಾವ ಸೀನ್ ಬೇರೆ ಕಟ್ ಮಾಡ್ಬಿಟ್ಟವ್ರಂತೆ, ಇಟ್ಬಿಟ್ಟಿದ್ರೆ ಬಿಡಿ ಅದ್ ಹೇಳೋದೇ ಬೇಡ, ಆ ಲೆವೆಲ್ಗೆ ಇರೋದು ಇದು ಮೂವಿ. ಅಂದ್ರೆ ಅವರ ಕ್ಯಾರೆಕ್ಟರ್ ಆ ಲೆವೆಲ್ಗೆ ಇರೋದು ಕೂಡ. ಇನ್ನು ಎಲ್ಲ ಅಣ್ಣಯ್ಯಪ್ಪನ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮಿಕ್ಕಿದಂತ ಎಲ್ಲಾ ಪರ್ಫಾರ್ಮೆನ್ಸ್ ಚಿಂದಿ ಅಂತಾನೆ ಹೇಳ್ಬೋದು. ವೀರವೈಚಂದ್ರನ್ ಅವರು ಕೂಡ ತುಂಬಾನೇ ಗಂಭೀರತೆಯನ್ನ ಕಾಪಾಡ್ಕೊಂಡಿದ್ದಾರೆ ಇಲ್ಲಿ. ಅಂದ್ರೆ ಅವ್ರು ನೋಡಿದಂತ ಎಲ್ಲಾ ಕ್ಯಾರೆಕ್ಟರ್ ಗಿಂತ ಎಲ್ಲರದು, ಅವ್ರದ್ದು ಇರುದಂತ ಏನಿಲ್ಲ ಗುರುವೆ, ಎಲ್ಲರದು ಕೂಡ ಒಂದು ವಿಭಿನ್ನವಾದಂತಹ ಪಾತ್ರಗಳನ್ನ ಕೊಟ್ಟು ಪ್ರೇಮ್ ಅವರು ಈ ಸತಿ ತುಂಬಾನೇ ಚೆನ್ನಾಗಿನೇ ಕಂಬ್ಯಾಕ್ ಅನ್ನ ಮಾಡಿದ್ದಾರೆ. ಡೌಟೇ ಬೇಡ ಗುರುವೆ, ಕಂಬ್ಯಾಕ್ ಅನ್ನ ಮಾಡ್ಬಿಟ್ಟಿದ್ದಾರೆ ಅಂತಾನೆ ಅನ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಮ್ಯೂಸಿಕ್. ಅರ್ಜುನ್ ಅಣ್ಣ ಏನಣ್ಣ ಹಿಂಗ್ ಬಾರಿಸ್ಬಿಟ್ಟಿದೀರಾ, ಬಬ್ಬ ಯಾವ ಸಾಂಗು ಗುರು, ಎಲ್ಲಾ ಸಾಂಗು ಕೂಡ ಬಾಯಲ್ಲೇ ಇದೆ. ಗುರುವೆ ನಿನ್ನ ಆಟ ಬಲ್ಲವರು, ಅಣ್ತಮ್ಮ ಜೋಡೆತ್ತುಕೊಡೋ, ಈ ಸೆಟ್ ಆಗಲ್ಲ ಹೋಗೆ, ನುಗ್ಗಿ ಹೊಡಿ, ಎಲ್ಲ ಗುರು ಆ ಪ್ಲೇಸ್ಮೆಂಟ್ ಗುರು ಅದ್ ಹೆಂಗ್ ಇಟ್ಟಿದ್ದಾರೆ ಗೊತ್ತಾ, ಬಾಬಾ ಸೂಪರ್ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಕೂಡ ಕೆಲವೊಂದು ಎಮೋಷನಲ್ ಸೀನ್ಸ್ ಇದಾವೆ, ಅದು ಕನೆಕ್ಟ್ ಆಗ್ಬಿಟ್ವೆ ಅಂತ ಅನ್ಸುತ್ತೆ. ತುಂಬಾನೇ ಚೆನ್ನಾಗಿನೇ ಎಮೋಷನಲ್ ಸೀನ್ ನ ಕೊಟ್ಟಿದ್ದಾರೆ ಅಂತಾನೆ ಅನಿಸುತ್ತೆ ಕೂಡ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ. ಎಸ್ಪೆಷಲಿ ಆ ಅಣ್ತಮ್ಮ ಜೋಡೆತ್ತು ಏನಿದೆ ಅದು ಅಲ್ಲಿ ಬರುತ್ತೆ ಅಂತ ಅನ್ಕೊಂಡಿರಲ್ಲ, ಆದ್ರೆ ಬಂದಾಗ ಅದು ತುಂಬಾನೇ ಚೆನ್ನಾಗಿರುತ್ತೆ. ಅದೊಂದು ಫ್ರೆಶ್ ಆದಂತ ಫೀಲ್ ಅನ್ನೇ ಕೊಡುತ್ತೆ ಅಂತ ಅನ್ಸುತ್ತೆ. ಆ ಲೆವೆಲ್ಗೆ ಇದೆ. ಮ್ಯೂಸಿಕ್ ಅಂತೂ ಬಿಡಿ ಸಖತ್ತಾಗಿ ಸೈಕ ಹೊಡೆದಿಟ್ಟಿದ್ದಾರೆ. ನಾನ್ ಟ್ರೈಲರ್ ಅಲ್ಲೂ ಕೂಡ ಅದನ್ನೇ ಹೇಳಿದ್ದು, ಅರ್ಜುನ್ ಅವರು ಮಸ್ತಾಗಿ ಸಖತ್ತಾಗಿನೇ ಮಾಡಿದ್ದಾರೆ ಮ್ಯೂಸಿಕ್ ಅನ್ನ ಈ ಮೂವಿಗೆ ಅಂತಾನೆ ಹೇಳಿದ್ದು. ಅನ್ನಂಗೆ ಇನ್ನು ಇಲ್ಲಿರುವಂತ ವಿಜುವಲ್ಸ್ ಅಂಡ್ ಇಲ್ಲಿರುವಂತ ಮೇಕಿಂಗ್ ವೈಸ್ ತುಂಬಾನೇ ಚೆನ್ನಾಗಿದೆ. 1970 ಏನಿದೆ ಅದು ತುಂಬಾನೇ ಚೆನ್ನಾಗಿನೇ ಬ್ಲೆಂಡ್ ಅನ್ನ ಮಾಡಿದ್ದಾರೆ. ಕೆಲವೊಂದು ಕಡೆ ಅನ್ಸುತ್ತೆ ಗುರು ಇದು ಸೆಟ್ ಅಲ್ವಾ, ಹಂಗೆ ಕಾಣಿಸ್ತಾ ಇದೆ ಅಲ್ವಾ ಅಂತವಾ ಅನ್ಸಿದ್ರು ಕೂಡ ಅಷ್ಟೇನು ಅದರಿಂದ ಇಂಪ್ಯಾಕ್ಟ್ ಏನ್ ಆಗೋದಿಲ್ಲ, ನೋ ಪ್ರಾಬ್ಲಮ್ ಅಂತ ಅನ್ಸ್ಬಿಡುತ್ತೆ ಕೂಡ. ಇನ್ನೊಂದು ಕೆಲವೊಂದು ಸೀನ್ ಬರ್ತನಕ ನಂಗೆ ಫಸ್ಟ್ ಹಾಫ್ ಏನಿದೆ ಏನೋ ಒಂದು ಮಿಸ್ ಆಗ್ತಾ ಇರ್ಬಹುದು, ಮಿಸ್ ಫೈರ್ ಆಗ್ತಾ ಇದೆ ಅನ್ನೋಷ್ಟ್ರಲ್ಲಿ ಇಂಟರ್ವ್ಯೂಲ್ ಬಂದ್ಬಿಡುತ್ತೆ. ಇಂಟರ್ವ್ಯೂಲ್ ಇನ್ನೇನ್ ಮುಗ್ದೋಯ್ತು ಅನ್ನೋಷ್ಟ್ರಲ್ಲಿ ಸೆಕೆಂಡ್ ಹಾಫ್ ಶುರು ಆಗುತ್ತೆ. ನಂಗೆ ಫಸ್ಟ್ ಹಾಫ್ ಏನಿದೆ ನಾವು ನೋಡಿದ್ದು ಒಂದು ಟ್ರೈಲರು ಅಥವಾ ಒಂದು ಮೂವಿನೋ ಟೀಸರೋ ಏನೋ ಅಂತ ಗೊತ್ತಾಗೋದಿಲ್ಲ. ಯಾಕಂತಂದ್ರೆ ಅಷ್ಟೊಂದು ನೀಟಾಗಿ ಮಾಡಿದ್ದಾರೆ ಅದನ್ನ.
ಅದನ್ನ ನೋಡ್ಬೇಕಾದ್ರೇನೆ ಒಂದು ರೀತಿಯಾದಂತ ಒಂದು ಕ್ಯೂರಿಯಾಸಿಟಿ ಉಟ್ಕೊಳ್ಳುತ್ತೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಕಿಚ್ಚ ಸುದೀಪ್ ಅವರು ಕಾಲಭೈರವನಾಗಿ ಬಂದಿದ್ದಾರೆ. ಅವ್ರೇನ್ ಜಾಸ್ತಿ ಹೊತ್ತು ಇರ್ಲಿಲ್ಲ ಅನ್ಕೊಂತೀನಿ, ಬಟ್ ಪಾರ್ಟ್ 2 ಗೆ ಲೀಡ್ ಅನ್ನ ಕೊಟ್ಬಿಟ್ಟು ಹೊರಟೋಗ್ತಾರೆ. ಅಲ್ಲಿ ನನ್ಗೆ ತುಂಬಾನೇ ಇಷ್ಟ ಆಯ್ತು. ನನಗೆ ಪಾರ್ಟ್ 2 ನನ್ನ ಅನ್ಸಿಕೆ ಬ್ಯಾಡವಾಗಿತ್ತು. ಅವ್ರು ಏನ್ ಹೇಳ್ಬೇಕಿತ್ತೋ ಇದ್ರಲ್ಲೇ ಹೇಳಿ ಮುಗಿಸಿದಿದ್ರೆ ತುಂಬಾನೇ ಚೆನ್ನಾಗಿರೋದು ಅಂತ ನನಗೆ ಅನ್ನಿಸ್ತು ಗುರು. ಯಾಕಂತಂದ್ರೆ ಈ ಪಾರ್ಟ್ 2 ಅನ್ನೋದು ಎಲ್ಲರೂ ಕೂಡ ಮಾಡ್ತಾ ಇದಾರೆ, ಬಟ್ ಪಾರ್ಟ್ 2 ಅವಶ್ಯಕತೆ ಇರ್ಲಿಲ್ಲ ಅಂತ ಅನ್ಕೊಂತೀನಿ. ಬರ್ಲಿ, ಚೆನ್ನಾಗಿರಲ್ಲ ಅಂತಲ್ಲ. ಅದ್ರಲ್ಲಿ ಕಿಚ್ಚ ಸುದೀಪ್ ಅವರು KD ಅಂದ್ರೆ ಧ್ರುವ ಸರ್ಜಾ ಅವ್ರ ಜೊತೆ ಏನೋ ಒಂದು ಕನೆಕ್ಷನ್ ಇದೆ. ಅದೇನು ಅಂತ ಆ KD 2 ಬಂದ್ಮೇಲೆನೆ ಗೊತ್ತಾಗೋದು ಕೂಡ. ನಂಗೆ KD 2 ಗೆ ರಾಮೇಶ್ ಅರವಿಂದ್ ಅವರು ಮತ್ತೆ ಕಿಚ್ಚ ಸುದೀಪ್ ಅವರು ಲೀಡ್ ಅನ್ನ ಕೊಡ್ತಾರೆ. ಆ ಲೀಡ್ ಏನಿದೆ ಅಂದ್ರೆ ಆ ಟ್ವಿಸ್ಟ್ ಏನಿದೆ ಅದು ತುಂಬಾನೇ ಸಖತ್ತಾಗಿದೆ. ಅಲ್ಲೇನೆ ಇರೋದು ಮೇನ್ ಪಾಯಿಂಟ್. ಅಲ್ಲೇನೆ ನನ್ಗೆ ತುಂಬಾನೇ ಇಷ್ಟ ಆಗಿದ್ದು ಕೂಡ. ಅದ್ ಬಿಟ್ರೆ ಇನ್ನು ನೆಕ್ಸ್ಟ್ ಫಸ್ಟ್ ಹಾಫ್ ನಿಮ್ಮನ್ನ ಸೀಟ್ ತುದಿಗೆ ಏನಾಗಬಹುದು, ನೀವೇನಾದ್ರೂ ಕರೆಕ್ಟ್ ಆಗಿ ಆ ಮೂವಿನ ನೋಡ್ತಾ ಇದ್ರೆ ನಿಮ್ಗೆ ಏನಾಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಏನು ಕೂಡ ಗೊತ್ತಾಗೋದಿಲ್ಲ. ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ಮಸ್ತ್ ಆಗಿದೆ ಬಿಡಿ, ಅದನ್ನ ಹೇಳಂಗೆ ಇಲ್ಲ, ಆ ಲೆವೆಲ್ಗಿದೆ. ನೀವೇನ್ ಆರಾಮ್ಸಾಗಿ ನೋಡ್ಬೋದು, ಕಣ್ಣು ಮುಚ್ಕೊಂಡೇ ನೋಡ್ಬಿಡ್ಬೋದು ಸೆಕೆಂಡ್ ಹಾಫ್, ಆ ಲೆವೆಲ್ಗೆ ಇದೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಫೈಟ್ ಸೀನ್ಸ್ಗಳು, ಪಾಪ ಇವರು ನಾನು ಸುಮಾರು ಮಾರ್ಕೋ ಅನಿಮಲ್ ಈ ರೀತಿ ವೈಲೆಂಟೆಡ್ ಮೂವಿ ಅಂದ್ರೆ ಕಿಲ್ಲ ಈ ತರ ವೈಲೆಂಟೆಡ್ ಮೂವಿ ಎಲ್ಲ ಆದ್ಮೇಲೆ ನೋಡಿದಂತ ದೊಡ್ಡ ರಕ್ತಪಾತ ಅಂದ್ರೆ ಇದೇನೆ. ನಿಜವಾಗ್ಲು ನಾನ್ ಸುಳ್ಳು ಹೇಳ್ತಲ್ಲ, ಸಿಕ್ಕಾಪಟ್ಟೆ ರಕ್ತಪಾತ ಮಾಡಿಸ್ಬಿಟ್ಟವ್ರೆ ಗುರುವೆ. ಏನ್ ಬ್ಲಡ್ ನ ಏನು ಚೆಲ್ಬಿಟ್ಟಿದ್ದಾರೆ ಹಾಕೊಂಡು. ಅದಂತೂ ನಂಗೆ ತುಂಬಾ ಇಷ್ಟ ಆಯ್ತು. ಫೈಟ್ ಸೀನ್ ಅದ್ರಲ್ಲಿ ಧ್ರುವ ಸರ್ಜಾ ಅವ್ರು ಹೇಳ್ಬೇಕಾ, ಅದ್ಭುತವಾಗಿ ಮಾಡ್ಬಿಟ್ಟವ್ರೆ, ಸಾಕತ್ತಾಗಿ ಫೈಟ್ ಮಾಡಿದ್ದಾರೆ. ಅಯ್ಯಪ್ಪ ಬಿಡಿ, ಅದನ್ನ ನೀವು ಥಿಯೇಟರ್ ಅಲ್ಲೇ ನೋಡಿ ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ಬೇಕು. ಆ ಲೆವೆಲ್ಗೆ ಇದೆ ಇದೊಂದು ಮೂವಿ. ನನಗೆ ಎಲ್ಲರೂ ಕೂಡ ಕನ್ನಡ ಮೂವಿನ ನೋಡಿ ಬೆಳೆಸಿ ಅಂತ ನಾನು ಕೇಳ್ಕೊಂತೀನಿ. ನನಗೆ ಈ ಮೂವಿಯ ಬಗ್ಗೆ ನಾನು ಇಷ್ಟೇನೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದು, ಅಂದಂಗೆ ಮರ್ತಿದ್ದೆ. ನೋರಾ ಅವ್ರ ಬಗ್ಗೆ ಹೇಳಿಲ್ಲ. ಅವ್ರು ಬರ್ತಾರೆ, ಕುಣಿತಾರೆ, ಹೋಗ್ತಾರೆ ಅಂತ ಅನ್ಕೊಂಬಿಡಿ. ಇನ್ನು ಏನೇನೋ ಇದೆ, ನೀವು ಮೂವಿನ ನೋಡಿದ್ರೆ ಗೊತ್ತಾಗುತ್ತೆ. ನಮ್ ಪೂರ್ತಿ ಇಲ್ಲೇನೆ ಹೇಳ್ಬಿಟ್ರೆ ಆಮೇಲೆ ಪಾಪ ನಮ್ಮ ಪ್ರೇಮ್ ಅವರು ತುಂಬಾನೇ ಬೇಜಾರನ್ನ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ನಮ್ಮ ಧ್ರುವ ಅಣ್ಣವರು ತುಂಬಾನೇ ಬೇಜಾರ್ ಮಾಡ್ಕೊಂತಾರೆ. ಯಾಕೆಂತಂದ್ರೆ ಮಾರ್ಟಿನ್ ಕೂಡ ಆ ತರನೇ ಆಗೋಗ್ಬಿಟ್ಟಿತ್ತು. ಇಲ್ಲ, ನಾನು ಇಷ್ಟೇನೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದು. ಮಿಕ್ಕಿದನ್ನ ನೀವು ಮೂವಿಲೇ ಥಿಯೇಟರ್ಗೆ ಹೋಗಿ ನೋಡಿ. ಮೂವಿ ಮಾತ್ರ ಐಕಾನಿಕ್ ಆಗಿದೆ. ನೋಡಿ, ಥಿಯೇಟರ್ಗೆ ಹೋಗಿ ನೋಡಿ, ಸಖತ್ತಾಗಿದೆ ಮೂವಿ. ನೀವು ಹೋಗಿ ನೋಡಿದ್ಮೇಲೆನೆ ಗೊತ್ತಾಗೋದು ಮೂವಿ ಹೆಂಗಿತ್ತು ಅಂತ. ನಂಗೆ ಈ ರಿವ್ಯೂನ ನೋಡಿದ್ಕೆ ತುಂಬಾನೇ ಥ್ಯಾಂಕ್ಸ್. ಇನ್ನ ಹಿಂಗೆ ಬರ್ತಾನೆ ಇರ್ತವೆ ವಿಡಿಯೋಗಳು, ಯಾರು ಕೂಡ ಮಿಸ್ ಅನ್ನ ಮಾಡ್ಕೊಂಡ್ಬೇಡಿ. ಹಿಂಗೆ ನಮ್ಮ ಚಾನಲ್ ನ ನೋಡ್ಬಿಟ್ಟು ಸಪೋರ್ಟ್ ಅನ್ನ ಮಾಡಿ ಅಂತ ನಾನು ಕೇಳ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ ಕೈಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತೀನಿ.